ನಮಸ್ತೆ. ಅಂಶು ಅಶೋಕ್ ಹೆಗಡೆ. ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಸಿರ್ಸಿಯಲ್ಲಿ ಜಾತ್ರೆ, ಎಲ್ಲರೂ ಸಿರ್ಸಿ ಜಾತ್ರೆಗೆ ಹೋಗಿ ಆ ತಾಯಿ ಅಮ್ಮನ ಆಶೀರ್ವಾದ ತಗೊಂಡು ಬನ್ನಿ. ಆಮೇಲೆ ಇವತ್ತಿನ ನಮ್ಮ ಲಾಗಲ್ಲಿ ವಿಶೇಷವಾದಂಥ ವ್ಯಕ್ತಿ, ವಿಶೇಷವಾದಂಥ ಕಲಾವಿದರು, ಹಿರಿಯ ಕಲಾವಿದರು ಯಾರು ನನ್ನ ಅವರ ಪರಿಚಯಕ್ಕಿಂತ ಮುಂಚೆ ನಿನ್ನ ಅವರ ಪರಿಚಯ ಇದೆ. ಸೊ ನೀನ್ ಮಾತಾಡು. ಓಕೆ, ಇವತ್ತಿನ ಸ್ಪೆಷಲ್ ಗೆಸ್ಟ್ ನಮ್ಮ ಬ್ಲಾಗಲ್ಲಿ ಇರೋದು ವಿಜಯ್ ಕಾಶಿ ಅಣ್ಣ. ಓಕೆ, ಅವರು ನನಗೆ ಭೇಟಿಯಾಗಿದ್ದು ನಮ್ಮಿಬ್ರು ಮದುವೆಗಿಂತ ಮುಂಚೆ. ಇನ್ಫ್ಯಾಕ್ಟ್ ನಮ್ಮಿಬ್ರಿಗೂ ಇನ್ನೂ ಪರಿಚಯ ಆಗಿರಲಿಲ್ಲ. ಸೊ ಬಿಫೋರ್ ದ್ಯಾಟ್ ಓನ್ಲಿ ಐ ನೋ ಹಿಮ್ ಥ್ರೂ ನಮ್ಮ ಮಹಾಲಕ್ಷ್ಮಿ ಆಂಟಿ ಥ್ರೂ ಅವ್ರ ಮನೆಯಲ್ಲೇ ನಾನು ಭೇಟಿಯಾಗಿದ್ದು. ಎವ್ರಿ ಟೈಮ್ ತಂಗಿ ಆರಾಮಿದ್ಯಾ, ಸೊ that is his first word when he see me. So ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್. ಯಾವತ್ತೂ he is just a call away. ಏನಾದರೂ ಇದ್ರೂ he is just a call away. ಆ ಥರ ನಮ್ಮ ಸಂಬಂಧ. ಸೊ ಪ್ರೊಫೆಷ್ನಲಿ ಏನಿದೆ ಅದನ್ನ ನೀವು ಮಾತಾಡಿ. ಪ್ರೊಫೆಷ್ನಲಿ ನಾನು ಮಾತಾಡುವಂಥದ್ದು ಏನು ಅಂತಂದ್ರೆ, ಅಂತ ದೊಡ್ಡ ಕಲಾವಿದರ ಜೊತೆ ನಾನು 3-4 ಸೀರಿಯಲ್ ನಾನು ಆಕ್ಟ್ ಮಾಡಿದ್ದೀನಿ. ಶಕ್ತಿ ಇರ್ಬೋದು, ಸ್ತ್ರೀ ಇರ್ಬೋದು, ಆಮೇಲೆ ಇನ್ನೊಂದು ಮಣಿಪಾಲದ್ದು ಒಂದು, ಈಗ ಪವಿತ್ರ ಬಂಧನ. ಇನ್ನೊಂದು ಮರ್ತಿದ್ದೀರಾ ನೀವು, ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ನಿಮ್ಮಿಬ್ರದ್ದು ಕಾಂಬೋ ಬಾಂಧವ್ಯ. ಇನ್ನೊಂದು ಯಾವುದು? ಐ ಥಿಂಕ್ ಉದಯದಲ್ಲೇನೆ ಬರ್ತಾ ಇತ್ತು. ಚಿಕ್ಕಮ್ಮ ಅದರಲ್ಲಿ ಅವರೇ ಇದ್ರು. ಚಿಕ್ಕಮ್ಮ 5-6 ಸೀರಿಯಲ್ ಮೇಲೆ ಆಗುತ್ತು. ಓಕೆ, ಈಗ ನಾವು ಜಾಸ್ತಿ ಮಾತಾಡೋದು ಬೇಡ. ಒಂದ್ಸರಿ ನನ್ನ ಅವರ ಒಂದು ಸಂದರ್ಶನ ನಮ್ಮ ಆಗಲ್ಲ. ನಮಸ್ಕಾರ. ನಮ್ಮ ವೀಕ್ಷಕರಲ್ಲಿ ನಾನು ಇವತ್ತು ಎಷ್ಟೊಂದು ಖುಷಿಯಾಗಿದ್ದೀನಿ ಅಂತಂದರೆ, ಹಿರಿಯ ನಟರು ವಿಜಯ್ ಕಾಶಿ ಅವರು, ನನ್ನ ಕಾಶಿ ಅಣ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ. ಅಣ್ಣಯ್ಯ, ನನ್ನ ಲಾಗಿಗೆ ಸ್ವಾಗತ. ಅಣ್ಣ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ. ಅದಕ್ಕೆ ಒಂದೇನು ಅಂತಂದರೆ, ಯಾವುದೋ ಒಂದು ಇದರಲ್ಲಿ ನಮ್ಮ ಇದು ಸಿನಿಮಾ ಅಥವಾ ಸೀರಿಯಲ್ ಅಂತಲೇ ನೀನು ಯಾವತ್ತು ಎಲ್ಲಿ ತನಕ ಸೀರಿಯಲ್ ಇರುತ್ತೋ ಅಲ್ಲಿ ತನಕ ನಿನ್ನ ಹೆಸರು ಇರುತ್ತೆ. ಏನಕ್ಕೆ ಅಂತ ನಿನಗೆ ಗೊತ್ತಾ? ಖಂಡಿತ ಗೊತ್ತಿಲ್ವಾ? ಅದನ್ನು ನಾನು ಹೇಳ್ತೀನಿ, ಕೇಳಿಸು. ಅಣ್ಣಯ್ಯ, ಶಕ್ತಿ ಅಂತ ಒಂದು ಕನ್ನಡ ಇದರಲ್ಲಿ ಮೊದಲ ಮೆಗಾ ಸೀರಿಯಲ್. ಆ ಮೊದಲ ಮೆಗಾ ಸೀರಿಯಲ್ಗೆ ಒಬ್ಬರು ಹೀರೋ ಇದ್ರು. ಅವ್ರು ಯಾರು ಅಂತಾರು ಗೊತ್ತಾ? ಹೀರೋಯಿನ್ ಹೆಸರು ಹೇಳ್ತೀನಿ, ವಿನಯ ಪ್ರಸಾದ್ ಮೇಡಮ್ ಮಾಡಿದ್ರು. ಅವರು ಕಾಂಬಿನೇಷನ್ ಒಬ್ರು ಮಾಡಿದ್ರಲ್ಲ ಹೀರೋ ಅಂತ, ಅವ್ರು ಯಾರು ಮಾಡ್ಬೇಕಿತ್ತ? ಅಲ್ಲ, ಅವ್ರು ಮಾಡಿದ್ರು ಶಕ್ತಿ ಸೀರಿಯಲ್, ಫಸ್ಟ್ ಕನ್ನಡ ಮೆಗಾ ಸೀರಿಯಲ್. ವಿಜಯ್ ಕಾಶಿ ಅವರು ಅಂದ್ರೆ ತಾವು. ಇದೇ ಏನ್ ಗೊತ್ತಾ, ಎಷ್ಟೋ ಜನಕ್ಕೆ ಆ ಮೈಲುಗಲ್ಲುಗಳು ಗೊತ್ತೇ ಆಗೋದಿಲ್ಲ. ಕೆಲವೊಂದು ಇತಿಹಾಸಗಳು ಮರೆತು ಹೋಗ್ಬಿಡ್ತೀವಿ. ಈ ಸಿನಿಮಾದಾದ್ರೆ ಎಲ್ಲರೂ ನೆನ್ಪಿಟ್ಕೊಂಡಿರ್ತಾರೆ, ಅದರದ್ದೇ ಆದಂತ ಒಂದು ಇದಿರುತ್ತೆ. ನಮ್ಮ ಕನ್ನಡ ಮೆಗಾ ಸೀರಿಯಲ್ ಫಸ್ಟು ಶಕ್ತಿ ಸೀರಿಯಲ್. ನಮ್ಮ ಕನ್ನಡ ಮೆಗಾ ಸೀರಿಯಲ್ನ ಮೊದಲ ಹೀರೋ ವಿಜಯ ಕಾಶಿ ಅವರು. ನನಗೆ ವಿಜಯ ಕಾಶಿ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಮತ್ತು ಗರ್ವ ಇದೆ. ನಮ್ಮ ಲಾಗಲ್ಲಿ ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂದರೆ ಎಷ್ಟು ಖುಷಿಯಾಗಿರ್ಬೇಕು ಅಂತ ನೀವೇ ಯೋಚನೆ ಮಾಡಿ. ನನಗೂ ಅದನ್ನು ನೆನಪು ಮಾಡ್ಕೊಂಡಿದ್ದಕ್ಕೆ ತುಂಬ ಖುಷಿ ಅನಿಸ್ತಾ ಇದೆ. ನೀವು ಮರೆತೋದು ಮರೆಯಂಗೆ ಇಲ್ಲೇ ಆಗಿಲ್ಲ. ಅದು ನಾನು ಜಾಸ್ತಿ ಸಿನಿಮಾ ಏನಂದರೆ ಅವಾಗ ಮತ್ತೆ ರಿಪೀಟ್ ಆಗ್ತಾ ಇರುತ್ತಲ್ಲ, ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಹೌದು, ಧಾರಾವಾಹಿಗಳು ಹಾಗಾಗಲ್ಲ. ಹಾಗಾಗಿ ಆ ಒಂದು ಪೀರಿಯಡ್, ಆ ಟೈಮ್ ಒಂದೊಂದು ಜನ್ರೇಷನ್ ಗ್ಯಾಪ್, ಒಂದು 10 ವರ್ಷಕ್ಕೆ ಬೇರೆ ಬೇರೆ ಆಗ್ತಾವೆ. ಆದರೆ ಮೊದಲೇ ಅಲ್ಲ, ಮೊದಲು ಓಂ ಪ್ರಥಮ. ಅಣ್ಣ, ನನಗೆ ನಿಮ್ಮ ಹತ್ರ ಕ್ವಶನ್, ನಿನ್ನ ಹತ್ರ ಮಾತಾಡಿ, ಅದು ಸಡನ್ ಆಗಿ ಬಂದ್ಬಿಡ್ತು. ಹೆಚ್ಚಿಗೆ ಕ್ವಶನ್ ಕೇಳಲ್ಲೇ ಆಗ್ತಿಲ್ಲ. ಅವತ್ತು ಇವತ್ತು ಏನು ಅನಿಸ್ತು ಅಣ್ಣ? ಒಂದು ಕಾಲಾಯ ತಸ್ಮೈ ನಮಃ ಅಂದರೆ ಕಾಲ ಬಂದಾಗ ತೂರ್ಕೊಂಡು ಹೋಗ್ತಾ ಹೋಗೋದು ಒಂದು. ಬಟ್ ಅವತ್ತಿಗೊತ್ತಿಗೂ ತುಂಬ ವ್ಯತ್ಯಾಸ ಇದೆ, ಬದಲಾವಣೆ ಇದೆ. ಅವಾಗ ಒಂದು ಸೀರಿಯಲ್ಲಿಗೆ ಒಬ್ಬ ಡೈರೆಕ್ಟ್ರು, ಒಬ್ಬ ಪ್ರೊಡ್ಯೂಸರನ್ನು ಆಯ್ಕೆ ಮಾಡಿದ ಮೇಲೆ, ಅವ್ರಿಗೆ ಸಬ್ಜೆಕ್ಟ್ ಓಕೆ ಮಾಡಿದ ಮೇಲೆ ಮೇಕಿಂಗನ್ನು ಅವ್ರಿಗೆ ಬಿಡೋರು. ನೀವು ಮಾಡಿ ನಮ್ಗೆ ಕ್ವಾಲಿಟಿ ಕೊಡಿ, ಚೆನ್ನಾಗಿರೋ ರೀಚ್ ಆಗೋದು ಮಾಡಿ. ಅವಾಗ ಇಂಟರ್ಫಿಯರೆನ್ಸ್ ಇರಲಿಲ್ಲ. ಈಗ ಸ್ವಲ್ಪ ಜಾಸ್ತಿ ಇಂಟರ್ಫಿಯರೆನ್ಸ್ ಅದು ಇದೆಲ್ಲ ಆಗೋದ್ರಿಂದ, ಸೊ ಟ್ರೆಂಡ್ಗಂತ ಕಾರ್ಪೊರೇಟ್ ಸಿಸ್ಟಮ್ ಬಂದಿರೋದ್ರಿಂದ ಬಹುಶಃ, ಅಥವಾ ಕಾಲುವೆ ಆಗಿರೋದು ಬದಲಾವಣೆ ಬಯಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಗಿರ್ಬೋದು. ಮುಂಚೆ ಸ್ವಾತಂತ್ರ್ಯ ಇತ್ತು, ಆಮೇಲೆ ಕೂತ್ಕೊಂಡು ಕ್ರಿಯೇಟಿವ್ ಮಾಡೋಕ್ಕೊಂದು ಇದಿತ್ತು, ಡೈರೆಕ್ಟ್ರಿ ಆಗಲಿ ಪ್ರೊಡ್ಯೂಸರಿ ಆಗಲಿ ಮಾಡು, ಅವ್ರು ಅದನ್ನು ಪ್ರೂವ್ ಮಾಡಿದರೆ ಇರ್ತಿದ್ರು. ಹೌದು.
ಸೊ ಅದು ಅವರ ಪ್ರತಿಭೆಗೆ ಅವರ ಇದು ಬಿಟ್ಟಿದ್ದಾಗ್ತಿತ್ತು. ಈಗ ಎಲ್ಲವೂ ಸೇರ್ಕೊಂಡಿರೋದ್ರಿಂದ ಒಂಥರ ಎಲ್ಲೋ ಗೋಜಲು ಮೋಜಲು ನಮಗೆ ಆ ಕಾಲದಿಂದ ಬಂದವ್ರಿಗೆ ಹಾಗೆ ಅನಿಸ್ಬೋದು. ಈಗಿನ ಜನ್ರೇಷನ್ಗೆ ಇದೇ ಸರಿ ಅನಿಸ್ಬೋದು. ಆ ವ್ಯತ್ಯಾಸ ಇದೆ, ತುಂಬ ಬದಲಾವಣೆ ಆಗಿದೆ. ಅಣ್ಣ, ನೀವು ಸಿನಿಮಾಗಳೆಲ್ಲ ತುಂಬ ಮಾಡಿದ್ರೆ 100 ಮೇಲೆ ಮಾಡಿದ್ದೀರಿ ಅಂತ ಅನ್ಸುತ್ತೆ ನನ್ನ ಪ್ರಕಾರ. 70-85 ಹಾಗೆ ಆ ಟೈಮ್ನ ಒಂದು ಅಲ್ಲಿ ಆ ಸಿನಿಮಾದ್ದು ಆ ಫಸ್ಟು ನೀನು ಅಲ್ಲಿಗೆ ಬಂದಿದ್ದು ಆ ಫೀಲ್ಡಿಗೆ ಅದು ಹೆಂಗೆ ಅಣ್ಣ? ಅದಕ್ಕೆ ಒಂದ್ಸರಿ ಅದೆಲ್ಲ ಮರ್ತು ಹೋಗಿರುತ್ತೆ. ಹಂಗಾಗಿ ಅಣ್ಣ ಇನ್ನೊಂದು ಸತಿ ಮೆಲುಕು ಹಾಕ್ಸೋಣ. ಅಲ್ಲ, ಅದೀಗ ಯೂಟ್ಯೂಬಲ್ಲಿ ಈಗ ಪರಮೇಶ್ವರ ಯಾರ್ದಲ್ಲ ಒಂದು 3-4 ಅಕ್ಕಿ ಗೌರೀಶ್ ಅವರೆಲ್ಲ ಮಾಡಿದ್ದಾರೆ ಇಂಟರ್ವ್ಯೂ, ಅದರೆಲ್ಲ ಇದೆ ಕೊಟ್ಟಿದ್ದು. ನಾನು ಮೂಲತಃ ರಂಗಭೂಮಿ ನಟ. ನನಗೆ ಸಿನಿಮಾಗೆ ಬರಬೇಕು, ಸಿನಿಮಾದಲ್ಲಿ ಮಾಡ್ತೀನಿ ಅನ್ನೋ ಒಂದು ಕಲ್ಪನೆಯೂ ಇರಲಿಲ್ಲ, ಕನಸೂ ಇರಲಿಲ್ಲ. ನಾನು ಕೆಲಸ ಹುಡ್ಕೊಂಡೆಲ್ಲ ಬಾಂಬೆ ಹೋದೆ, ಅಲ್ಲಿಂದ ಇಲ್ಲಿ ಬಂದೆ, ಇಲ್ಲಿಂದ ಹೋಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತು ಪ್ರವಾಹ ಆ ಕಡೆ ಎಲ್ಲ ಹೋಗಿ ಇಲ್ಲಿ ಬಂದು ನಿಂತಿದ್ದೀನಿ. ಸೊ ಅದು ನಾನು ಬಾಂಬೆಲಿದ್ದಾಗ ಗಿರೀಶ್ ಕಾಸರವಳ್ಳಿಯವರು ಆಕ್ರಮಣ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಇಂಟರ್ವ್ಯೂ ಮಾಡಬೇಕು, ಆಮೇಲೆ ಮೀಟ್ ಮಾಡಬೇಕು, ಪುಣೆ ಇನ್ಸ್ಟಿಟ್ಯೂಟಿಗೆ ಬರೋಕ್ಕಾಗುತ್ತಾ, ನಾನಲ್ಲಿ ಫೆಸ್ಟಿವಲ್ಗೆ ಬರ್ತಾಯಿದ್ದೀನಿ ಒಂದು ಟೆಲಿಗ್ರಾಮ್ ಆಗಲ್ಲ. ನಾನು 1978 ಸರಿ. ಗಿರೀಶ್ ನಂಗೆ ಸ್ವಲ್ಪ ಪರಿಚಯ ಇತ್ತು, ಯಾಕಂದ್ರೆ KV ಸುಬ್ಬಣ್ಣ ಅವರ ಲೈಕ್ ನೀವು ನೀನಾಸಂನವನಿ ಅಲ್ಲಿದ್ದ ಬರ್ತಾ ಇರೋರು. ಹಾಗಾಗಿ ಸರಿ ಏನು ಹೇಳ್ತಾ ಇದ್ರಲ್ಲ, ಅಲ್ಲಿಂದ 3 ಗಂಟೆ ಬಾಂಬೆ ಟು ಪುನಃ, ಸರಿ ಹೋಗೋಣ ಅಂತ ಹೋದೆ. ಅಲ್ಲಿ ಹೋದಾಗ ಬೆಳಗ್ಗೆಯಿಂದ ಸಂಜೆ ಕಾಲ ನಾನು ಅವರು ವೈಶಾಲಿ ಅವರು ಕತೆ ಹಿಂಗೆ ವಾಕ್ ಮಾಡ್ತಾ ಇಡೀ ಕ್ಯಾಂಪಸ್ಸಲ್ಲಿ ಓಡಾಡ್ತಾ ಕತೆ ಹೇಳ್ತೀನಿ, ಹಿಂಗೆ ಕತೆ ಈ ಥರ ಇದೆ, ಈ ಥರ ಇದೆ. ಸೊ ಮುಗಿಯುತ್ತೆ, ಊಟ ಮುಗಿಸಿ ಎಲ್ಲ ಮಾಡುತ್ತೆ, ಒಂದು 3-4 ಗಂಟೆ ಆಯ್ತು, ಬೆಳಗ್ಗೆ 11 ಗಂಟೆ. ಸರಿ ಚೆನ್ನಾಗಿದೆ, ಮಾಡೋದು ಚೆನ್ನಾಗಿದೆ. ನಾನು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಇಟ್ಕೊಳ್ಳೋಣ ಅಂತಿದ್ದೀನಿ. ಇದಕ್ಕೇನಂತೆ ನಾನು ಹೊರಡ್ತೀನಿ ಇಂದ ಅಲ್ಲ, ಮೇಯ್ನ್ ರೋಲ್ ನೀವು ಮಾಡಬೇಕು. ನನಗೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನನ್ನು ಸ್ಟಡಿ ಮಾಡ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ. ಕತೆ ಹೇಳ್ತಾ ಇದ್ದಾರೆ, ನಾನು ಕತೆ ಕೇಳ್ತಾ ಇದ್ದೀನಿ. ನನ್ನ ಹಾವ ಎಲ್ಲ ನೋಡ್ಕೊಂಡು ಎಲ್ಲ ನೀವು ಬರಬೇಕಲ್ಲ ಅಂತ ನಾನೇನಕ್ಕೆ ಹಿಂಗೆ ಆ ಸಿನಿಮಾದಲ್ಲಿ ಮೇಯ್ನ್ ಲೀಡ್ ನೀವು ಮಾಡಬೇಕು. ಅರೆ ಸರಿ, ಪ್ರವಾಹ ಇದು ಒಂದು ಚಾನ್ಸ್, ಒಂದು ಸಿನಿಮಾ ಮಾಡೋದಕ್ಕೆ ಬಂದು ಮಾಡಿಕೊಟ್ಟು ಹೋಗೋದು, ಹಾಗದು ಸೆಲೆಕ್ಟ್ ಆಗಿರೋದು. ನನಗೊಂದು ಖುಷಿ ಏನು ಅಂತಂದರೆ ಗಿರೀಶ್ ಕಾಸರವಳ್ಳಿ ಅವರದ್ದು ನೀವು ಮಾಡಿದ್ದೆ. ಹಾಗಾಗಿ ಡೈರೆಕ್ಟ್ರು ನೇರು ಇದು. ಆಮೇಲೆ ಈಗ ಅದೇ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಹಳ್ಳಿ ಇರೋದ್ರಿಂದ ಸಾಕಷ್ಟು ಹಳ್ಳಿಯ ಪ್ರತಿಭೆಗಳು ಎಲ್ಲ ಈ ಸಿಟಿ ಬೆಂಗಳೂರು ಇದು ಅದು ನಾಟಕ ಇದ್ದಿದ್ದು, ಸಂಗೀತ ಇದ್ದಿದ್ದು, ಯಾವುದೇ ಎಲ್ಲ ಕ್ಷೇತ್ರದಲ್ಲೂ ಇದಿದ್ದ ಅವ್ರು ತುಂಬ ಕಷ್ಟಪಟ್ಟು ಬಂದು ಇಲ್ಲಿ ಜೀವನ ಮಾಡ್ತಾಯಿದ್ದೆ. ಅದು ಈಗ ಎಷ್ಟೋ ಜನಕ್ಕೆ ಏನು ಅನ್ನಿಸ್ತು ಅಂದರೆ, ಕೆಲವೊಂದು ಹಳ್ಳಿಯಲ್ಲಿ ಅವಕ್ಕೆ ಸರಿಯಾದಂಥ ಒಂದು ಅವಕಾಶನೇ ಸಿಗ್ತಿಲ್ಲ. ತುಂಬ ಚೆನ್ನಾಗಿ ಆಡಿದ್ರು, ಇಲ್ಲಾದರೂ ಸ್ವಲ್ಪ ಆಡಿದ್ರೆ ಸಾಕು, ಹೋಗ್ಬಿಟ್ಟು ಸ್ಕೂಲು ಅದೆಂಥದ್ದು ಇದಕ್ಕೆಲ್ಲ ಮ್ಯೂಸಿಕ್ ಕ್ಲಾಸು, ಅದಕ್ಕೆ ಡಾನ್ಸ್ ಕ್ಲಾಸು, ಅದಕ್ಕೆ ಇದಕ್ಕೆ ಎಲ್ಲ ಕಳಿಸ್ಬಿಡ್ತಾರೆ. ಅಂಥ ಪ್ರತಿಭೆಗೆ ಅವರು ಇಲ್ಲಿ ಅವ್ರು ಹೆಂಗೆ ಅವರು ಇದೇ ಇದರಲ್ಲೇ ಮುಂದುವರಿಯುವ ಅನ್ನೋದಾದರೆ ಯಾವ ರೀತಿ ಒಂದು ಸಜೆಷನ್ ಕೊಡ್ತಾರೆ? ಒಂದು ಪ್ರತಿಭೆಗೆ ಅಂದರೆ ಹಳ್ಳಿಗಳಲ್ಲಿ ಅವಕಾಶ ಕಡಿಮೆ ಇರುತ್ತೆ. ಅಲ್ಲಿ ಬದುಕಿನ ರೀತಿ ನೀತಿಗಳು ಬೇರೆ ಇರ್ತವೆ. ಇಷ್ಟೊಂದು ವಿಶಾಲವಾಗಿರೋದಲ್ಲ, ವೈಡ್ ಇದ್ದಿರೋದು ಕ್ಯಾನ್ವಾಸ್. ಹಾಗಾಗಿ ಅಲ್ಲಿ ಅವಕಾಶಗಳು ಕಡಿಮೆ ಆಗ್ತದೆ. ಅದನ್ನು ಗುರುತಿಸಿ ಮಾಡೋಕ್ಕೆ ಯಾವುದೋ ಒಂದು ಇನ್ಯಾವುದೋ ಒಂದು ಬರುತ್ತೆ. ನೀನಾಸಂತ ಸಂಸ್ಥೆ ಬರ್ಬೋದು, ಇನ್ಯಾವುದೋ ಸಂಗೀತ ಅದೊಂದು ಸಮಾಜ ಬರ್ಬೋದು, ಇನ್ನೊಂದು ಬರ್ಬೋದು. ಅಲ್ಲಿ ಗುರುತಿಸಿ ಅವ್ರ ಪ್ರತಿಭೆ ಜೊತೆ ಒಂಚೂರು ಅದೃಷ್ಟನೂ ಭಾಳ ಇಂಪಾರ್ಟೆಂಟ್. ಕಲಾವಿದನಿಗೆ ಮಾತ್ರ ಎಲ್ಲ ಹೇಳ್ಬೋದು, ಕಷ್ಟಪಟ್ಟಿದ್ದಕ್ಕೆ ಮೇಲೆ ಬಂದೆ ಅಂತ. ಕಷ್ಟಪಟ್ಟಿದ್ದಷ್ಟಕ್ಕೆ ಮೇಲೆ ಯಾರು ಬರಲ್ಲ, ನನ್ನ ಅನ್ಬೋದು ಮಾತ್ರ. ಕಷ್ಟದ ಜೊತೆಗೆ ಪ್ರತಿಫಲಕ್ಕೆ ನಿನಗೆ ಅದೃಷ್ಟ ನೀಡಬೇಕು. ಅದು ಕೈಗೂಡಿಸ್ಲಿಲ್ಲ ಅಂದ ತಕ್ಷಣ ನಾನು ಹಾಗೆ ಮಾಡಿಬಿಟ್ಟಿದ್ರೆ ಈಗ ಆಗ್ತಿದ್ದೆ ಅಂತೆಲ್ಲ ಹೇಳ್ಕೊಡೋದಾಗುತ್ತೆ ಬಿಟ್ಟರೆ ಅದು ಅರ್ಥ ಇಲ್ಲ. ಸೊ ಅದನ್ನೆಲ್ಲೋ ಗುರ್ಸೋಕ್ಕೆ ಎಲ್ಲೋ ಒಂದು ಈಗ ನನ್ನನ್ನು ಗಿರೀಶ್ ಗುರ್ಸಿದಂಗೆ ಅಥವಾ KV ಸುಬ್ಬಣ್ಣ ನೋಡೋದು ಬಾಂಬೆಲಿಂದ ನಾವು ನೋಡ್ಬೇಕಾರೆ ಅವ್ನು ಆಗ್ಬೋದೇನೋ ಅಂತ ಹೇಳಿ. ಸೊ ಅದೆಲ್ಲೋ ಒಂದು ಇವಾಗ ಕೆಲವೊಂದು ಸಿಕ್ತೋದು. ಆ ಥರದಕ್ಕೆ ಹಳ್ಳಿನಲ್ಲಿ ಇರೋ ಪ್ರತಿಭೆಗಳು ಈಗಂತೂ ತುಂಬ ಅವಕಾಶಗಳಿದ್ದಾವೆ. ಮುಂಚೆನಾಗೆ ನ್ಯಾರೋ ಇದಲ್ಲ, ಪ್ರಪಂಚ ತುಂಬ ದೊಡ್ಡದಾದ ಮೇಲೂ ಹತ್ತಿರ ಆಗ್ತಾ ಹೋಗಿರೋದ್ರಿಂದ ಅದು ಈ ಮೊಬೈಲ್ ಯೂಟ್ಯೂಬೆಲ್ಲ ಬಂದ ಮೇಲೆ ಸೊ ಕಾಂಟ್ಯಾಕ್ಟ್ ಬೆಳೀತದೆ, ಗುರುತಿಸ್ತಾರೆ. ಸೊ ಆ ಪ್ರತಿಭೆಯನ್ನು ಕರ್ಕೊಂಬಂದು ನಾವಿಲ್ಲೇನೋ ಮಾಡ್ಕೊಳ್ಳೋಣ ಅನ್ನೋ ಅವ್ರ ಸ್ವಾರ್ಥನೂ ಇರ್ಬೋದು. ಬಟ್ ಅವರಿಗೊಂದು ಅವಕಾಶ ಆಗುತ್ತೆ, ಆ ಥರದ್ದಿದೆ. ಅದು ಹೆಚ್ಚು ಜನ ಬರಬೇಕು. ಹಾಗಂತ ಎಲ್ಲ ಪ್ರತಿಭೆಗಳು ಎಲ್ಲರೂ ಹಳ್ಳಿಗಳೆಲ್ಲ ನಮ್ಮ ಥರ ಬೆಂಗಳೂರಿಗೆ ಬಂದುಬಿಟ್ರೆ ಹಳ್ಳಿ ಕಡೆ ಅಲ್ಲಿರೋ ಅಪ್ಪ ಅಮ್ಮಂದರು ಮನೆ ನಮ್ಮ ಬೇರು ಏನಪ್ಪ ಬಂದೆ ಬೇರುಗಳು. ಸೊ ಅದನ್ನು ಉಳಿಸ್ಕೋಬೇಕಾಗುತ್ತೆ. ಬಟ್ ಪ್ರತಿಭೆಗೆ ಅವಕಾಶ ಸಿಕ್ಕೋದು ಹುಡ್ಕೊಂಡು ಬರೋದ್ರಲ್ಲೇ ಬಂದರೆ ತಪ್ಪೇನಿಲ್ಲ, ಒಳ್ಳೆಯದು. ಅಣ್ಣ ಇನ್ನೊಂದು ಇದು
ಏನು ಅಂತಂದರೆ ಸಿನಿಮಾ ಇಷ್ಟೊಂದು ಮಾಡಿದೆ, ಸೀರಿಯಲ್ಲು ಇಷ್ಟೊಂದು ಮಾಡಿದೆ, ನಿನಗೆ ಆ ನೆನಪಿನಲ್ಲಿರುವಂಥ ಒಂದು ಸಿನಿಮಾದ್ದು ಮತ್ತು ಒಂದು ಸೀರಿಯಲ್ದು ಆ ಪಾತ್ರ ಹೇಳ. ಸಿನಿಮಾದಲ್ಲಿ ಸುಮಾರು ಇದ್ದಾವೆ, ಬಟ್ ಭಾಳ ಮುಖ್ಯವಾಗಿ ನನಗೊಂದು ಮೈಲ್ ಸ್ಟೋನು, ನನ್ನ ರೆಕಗ್ನೇಷನ್ ಎಲ್ಲದಕ್ಕೂ ಸಿಕ್ಕಿದ್ದು ಒಂದು ಸಂಖ್ಯೆ ಒಳ್ಳೆ ಸಿನಿಮಾ. ಅದು ನಾನು ಸಂಖ್ಯೆ ಒಳ್ಳೆ ನಾಟಕನೂ ಮಾಡ್ತಿದ್ದೆ, ಸುಮಾರು 150 ಶೋ ಮಾಡಿದ್ದೀನಿ. ಅದು ಡ್ಯಾನ್ಸ್ ಡ್ರಾಮಾ, ಒಂದು 26 ಹಾಡುಗಳಿದ್ದಾವೆ, ಅದರಲ್ಲಿ 20 ಹಾಡಲ್ಲಿ ನಾನೇ ಮೇನ್ ಲೀಡಲ್ಲಿ ಮಾಡ್ತಿದ್ದೆ. ಅದು ಸಿನಿಮಾ ಮಾಡಿದಾಗ ಅದಕ್ಕೆ ನನ್ನ ಮತ್ತು ಮತ್ತು ಅದೃಷ್ಟ ಇನ್ನೇನೋ ಯಾರಿಗೂ ಹೋಗಿದ್ದು, ಕೊನೆಗೆ ಇದಾಗಲ್ಲ ಖರ್ಚು ಬೇರೆ ಅದು ವಿಜಯ್ ಕಾಶಿ ಅವ್ರು ಸಂಖ್ಯೆ ಮಾಡ್ತಾಯಿದ್ದು, ಸಂಖ್ಯೆ ಒಳ್ಳೆ ನಾಟಕ ಅವ್ರು ಖರ್ಚು ಸಿಕ್ಕಿದ್ದು. ಅದು ತುಂಬ ಒಳ್ಳೆ ಹೆಸರು ಕೊಡ್ತಾರೆ. ಆ ಥರ ಸುಮಾರು ಫಿಲ್ಮ್ಗಳಿದ್ದಾವೆ, ಸುಪ್ರಭಾತ ಇದ್ದಾವೆ, ಸೂರ್ಯವಂಶ ಇದ್ದಾವೆ, ಆಕ್ರಮಣ ಫಸ್ಟಲ್ಲಿಂದ ಇದೆ, ದೇವ ಇದೆ. ಸೊ ನಾನೇ ಮಾಡಿದಂಥ ಒಬ್ಬ ಹೊಸ ಬಾಳು ಅನುಭವಿ ಎಲ್ಲ ಮಾಡಿದ್ದು ಇದೆ, ಆ ಥರದ್ದಿದೆ. ಅದು ಒಂದೊಂಥರ ನೆನಪುಗಳು. ಹಾಗಾಗಿ ಎಲ್ಲೆಲ್ಲೋ ಒಂದು ಕಡೆ ಕ್ಯಾರೆಕ್ಟರ್ ಕಲಾವಿದ ತೃಪ್ತಿ ಅಂದರೆ ಇಲ್ಲ, ಅದು ಬೇಕಾಗುತ್ತೆ, ಇನ್ನೂ ಸಿಗ್ಬೋದಿತ್ತೇನೋ, ಬಟ್ ಸಿಕ್ಕಿದ್ರಲ್ಲಿ ತೃಪ್ತಿ ಇದೆ. ಕೆಲವು ಪಾತ್ರಗಳಂತೆ ಒಳ್ಳೆ ಹೆಸರಿದೆ. ಅದೇ ಥರ ಸೀರಿಯಲ್ಗಳಲ್ಲಿ ಫಸ್ಟ್ ಮೆಗಾ ಸೀರಿಯಲ್ ಶಕ್ತಿ ಒಂದು ಒಳ್ಳೆ ಹೆಸರು ಸಿಕ್ತು. ಆಮೇಲೆ ಅದು ತುಂಬ ಮಿಸ್ತ್ರಿ ಮಾಡಿದೆ, ಬಾಂಧವ್ಯ ಮಾಡಿದೆ, ಅವೆಲ್ಲ ಒಳ್ಳೊಳ್ಳೆ ಸೇಕೆ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು, ಒಳ್ಳೊಳ್ಳೆ ಸೀರಿಯಲ್ಗಳು. ನನಗೊಂದು ಖುಷಿ ಅಂತದೆ, ಶಕ್ತಿಯಲ್ಲೂ ಮಾಡಿದೆ, ಬಟ್ ನಿನ್ನ ಕಾಂಬಿನೇಷನ್ ಸಿಕ್ಕಿದ್ದಿಲ್ಲ. ಬಾಂಧವ್ಯದಲ್ಲೂ ಮಾಡಿದೆ, ಸ್ತ್ರೀಯಲ್ಲೂ ಮಾಡಿದೆ ನಾನು. ಹೀಗೆ ಅದೊಂಥರ ಏನು ಅಂತಾರೆ ಖುಷಿ ಆಗ ಮಾಡಿದ್ದೆ ಹೀಗೆ. ಅಣ್ಣ, ಇನ್ನು ಆಗಲೇ ಹೇಳಿದಂಗೆ ಪ್ರತಿಯೊಬ್ಬ ಕಲಾವಿದಂಗೂ ಏನು ಅಂತಂದರೆ ತೃಪ್ತಿ ಅಂತ ಸಿಗೋದು ಕಷ್ಟ. ಸಿಗಬಾರದು, ಸಿಕ್ಕರೆ ಅಲ್ಲಿಗೆ ಮುಗೀತು. ಇನ್ನು ಎಂತೆಂಥ ಥರದ ಒಂದು ಪಾತ್ರ ಮಾಡುವಂಥ ಒಂದು ಮನಸ್ಸಿನಲ್ಲಿ ಇವತ್ತಿನವರೆಗೂ ಕೊರಿತಾ ಇಲ್ಲ. ಇಂಥದೇ ಪಾತ್ರ ನನಗೆ ಸಿಗಬೇಕಿತ್ತು, ಅದನ್ನು ಮಾಡಿಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹಂಗಿಲ್ಲ. ಅದು ಆ ಥರ ಈ ಥರ ಇದೊಂದು ಪಾತ್ರ ನಂಗೆ ಸಿಕ್ಬಿಟ್ಟಿದೆ ಅಂತ ಆ ಥರದ್ದಿಲ್ಲ. ಒಳ್ಳೆಯ ಪಾತ್ರಗಳು ನನ್ನಲ್ಲಿರೋ ಕಲಾವಿದನ ಅಭಿವ್ಯಕ್ತಿಯನ್ನು ವ್ಯಕ್ತಗೊಳಿಸೋಕ್ಕೆ ಒಂದು ಅವಕಾಶಗಳಂಥ ಪಾತ್ರಗಳು ಸಿಗಬೇಕು. ಲೈಕ್ ಸಂಖ್ಯೆ ಒಳ್ಳೆ ಇರ್ಬೋದು, ಇನ್ನೊಂದು ಆ ಥರದ್ದೆಲ್ಲೋ ಸೊ ಒಳಗಿರೋ ಕಲಾವಿದನ್ನು ತೃಪ್ತಿಪಡಿಸೋಕೆ ಸಿಗೋಂಥ ಪಾತ್ರಗಳು, ಅದಕ್ಕೆ ಜೀವ ತುಂಬ ಅಂತ ಒಂದು ಅವಕಾಶಗಳು ಸಿಕ್ಕಿ ಮತ್ತೆ ಅಂದರೆ ಬೆಳೆಸ್ಕೊಳ್ಳೋಕೆ ಅವಕಾಶ ಆಗೋಂಥದ್ದು ಆಗಬೇಕು. ಆಮೇಲೆ ತೃಪ್ತಿ ಅನ್ನೋದೆಲ್ಲೂ ಸಿಗೋದೇ ಇಲ್ಲ, ಅದು ನಾವು ಕಂಡುಕೊಳ್ಳೋದು. ಈಗ ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೇನೆ, ತಂಗಿ ಜೊತೆ ಮಾತಾಡ್ತೀನಿ ಇಲ್ಲಿದೆ ಅಂದರೆ ಅದು ತೃಪ್ತಿ. ಅದು ನಾವು ಕಂಡ್ಕೋಬೇಕತ್ತ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅದು ತೃಪ್ತಿನ ಕಂಡ್ಕೋಬೇಕು. ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗಿ ಅದು ಮಾಡಿದ ಮೇಲೆ ತೃಪ್ತಿ ಸಿಗುತ್ತೆ, ನಾಳೆ ಇನ್ನೇನೋ ಮಾಡಿದ ನನ್ನಲ್ಲಿ ಸಿಗದೆ ಹೋಗೋದು, ಇನ್ನೇನೋ ಬೇಕು ಅನಿಸ್ತಾ ಹೋಗ್ತು. ನಾವು ಅದನ್ನು ಕಂಡುಕೊಳ್ಳೋದು, ತೃಪ್ತಿ ಅನ್ನೋದೆಲ್ಲ ಸಿಗೋದಲ್ಲ. ಹಾಗಾಗಿ ಮಾಡಿರೋದ್ರಲ್ಲಿ ನಂಗೆ ಇಲ್ಲೊಂದು ಹಳ್ಳಿ ಇರೋದು ನೀನಾಗಲಿ ನಾನೇ ಎಲ್ಲೋ ಬಂದು ಎಲ್ಲೊಂದು ಕಡೆ ಇಲ್ಲೊಂದು ಅಶೋಕ್ ಹೆಗಡೆ ವಿಜಯ್ ಹೌದು ಅನ್ನೋ ಮಟ್ಟಿಗಾದ್ರೂ ಬೆಳೆಯೋಕೆ ಒಂದು ಅವಕಾಶ ಸಿಗ್ತಲ್ಲ. ಎಷ್ಟೋ ಜನಕ್ಕೆ ಸಿಕ್ಕೇ ಇಲ್ಲವಲ್ಲ, ಅದಕ್ಕೆ ನಾವು ತೃಪ್ತಿ ಪಡ್ಕೊಳ್ಳೋದು. ಅಣ್ಣ, ಇನ್ನೊಂದು ಏನು ಅಂತಂದರೆ ಈ ಸಾಕಷ್ಟು ಹೆಸರು ಮಾಡಿದೆ, ಎಲ್ಲೋ ಒಂದು ಕಡೆ ಈ ರಾಜಕೀಯಕ್ಕೆ ಅಂತ ಯಾರು ನಿನ್ನ ಎಳೆದಿಲ್ಲ ಅಥವಾ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಂಗೆ ರಾಜಕಾರಣನೇ ಅಂಡ್ ನಮ್ಮ ಸಗರಕ್ತಕ್ಕಲ್ಲ. ನಮ್ಮಂತ ನಾನು ಪುಣ್ಯಕೋಟಿ ನಾಡು, ನಾವು ನಮ್ಗೆ ಹಾಯೋದು ಗೊತ್ತಿಲ್ಲ, ಒದೆಯೋದು ಗೊತ್ತಿಲ್ಲ, ಪುಣ್ಯಕೋಟಿ ಕರು ನಾವು. ಸೊ ಹಾಗಾಗಿ ನಮ್ಗೆ ಅದಕ್ಕೆ ತಿಕ್ ಸ್ಕಿನ್ ಬೇಕು, ಭಾಳ ಬಣ್ಣ ಅದೆಲ್ಲ ಬೇಕು, ಗಟ್ಟಿತನ ಬೇಕು. ಅದಕ್ಕೆ ನಮ್ಮ ಥರ ಸೂಕ್ಷ್ಮ ಜೀವಿಗಳಿಗೆಲ್ಲ ಅಲ್ಲ. ನಾವೇನಾದ್ರು ರಾಜಕಾರಣಕ್ಕೆ ಹೋಗ್ಬಿಟ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ, ಅಷ್ಟು ಸೂಕ್ಷ್ಮ ಜೀವಿಗಳು ಬೇಕಾಗಲ್ಲ, ಇಷ್ಟ ಬರಲಿಲ್ಲ. ಸೊ ಅಫ್ಕೋರ್ಸ್ ನನಗೆ ಕರೆದವರು ಯಾರು ಬನ್ನಿ ನಮ್ಮ ಪಾರ್ಟಿಗೆ ನಮ್ಗೆ ಬಿಟ್ಬಿಡಿ, ನಾನು ಯಾವ ಪಾರ್ಟಿಗೂ ಬರೋಲ್ಲ ಅಂತ. ಕೊನೆಯದಾಗಿ ನಾನು ಮತ್ತು ಅನ್ಶುನಿಗೆ ಗೊತ್ತದು, ನಂಗೆ ಇಬ್ಬರು ಸೇರಿ ಒಂದು ಈ ವ್ಲಾಗ್ ಏನಿತ್ತು ಒಂದು ಏನಾದರೂ ನಿಮಗೆ ಹೇಳುವಂಥ ಒಂದು ಮಾತು ಹೇಳುವನೇ ಅಲ್ಲ. ಈ ಲಾಗ್ಗಳು ಅನ್ನೋದು ತುಂಬ ಪ್ರತಿಯೊಬ್ಬರು ಸುಮಾರು ಜನ ಆ ಥರದ್ದೆಲ್ಲ ಮಾಡಿದ್ದಾರೆ. ಬಟ್ ನನಗೆ ನೀನಾಗಲಿ, ತಂಗಿ ಅಂಶ ಆಗಲಿ, ಮನೆಯವರು, ಸೊ ಯಾರ್ಯಾರು ಮಾಡ್ತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದಿರ್ತದೆ. ನಿಮಗೊಂದು ತೃಪ್ತಿ ಸಿಗೋ ಅಂತ ಹೇಳಿ ತಂಗಿ ತೃಪ್ತಿ ಸಿಗೋ ಅಂಥ ಕೆಲಸ, ಖುಷಿ ಕೊಡೋ ಅಂಥ ಕೆಲಸ ಮಾಡಬೇಕು ಅಂದರೆ ನಮ್ಮವ್ರಿಗೆ ಮಾಡಬೇಕು. ತುಂಬ ಒಳ್ಳೆಯದಾಗಲಿ, ಯಶಸ್ವಿ ಆಗಲಿ, ತುಂಬ ಜನ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ, ಬೆಳೆಸಿ ಅವ್ರನ್ನ ಅಂತ ಹೇಳ್ತಾ, ಎಲ್ಲರೂ ಬೆಳೆಯೋಣ, ಒಟ್ಟಿಗೆ ಸಹ ಬಾಳ್ವೆ ಮಾಡೋಣ, ಸಹ ಜೀವನ ಮಾಡೋಣ, ಶಾಂತಿಯಿಂದ ನೆಮ್ಮದಿಯಿಂದ ಸುಖವಾಗಿ ಬಾಳೋಣ ಅಂತ. ಮತ್ತು ಅಂಥ ಅವಕಾಶಗಳು ನೀವು ಮತ್ತೆ ಇಲ್ಲ ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆಯ ಹೆಸರನ್ನು ಕಾಡಲಿ, ಒಳ್ಳೆಯ ಯಶಸ್ಸನ್ನು ಕಾಡಲಿ ಅಂತ ಹಾರೈಸ್ತೀನಿ. ಇಷ್ಟೊತ್ತು ಅವಕಾಶ ಕೊಟ್ಟಿದ್ದೆ ಸಮಯನ ಮನೆ ಅಂತ ಹೇಳಿದ್ನಲ್ಲ, ಮನೆ ವಿಚಾರ ಅಂದರೆ ನಮ್ಮ ಮನೆಯದಿದೆ, ನಮ್ಮ ಮನೆ ಇಲ್ಲಿ ಮತ್ತೆ ಸಂತೋಷ ಅದೊಂದು ಥ್ಯಾಂಕ್ಸ್ ಗೀನ್ಸ್ ಅದಲ್ಲಿ ಬರಬಾರ್ದು. ಓಕೆ, ನಮಸ್ತೆ ವೀಕ್ಷಕರೇ, ಖುಷಿ ಆಯಿತು ನನಗೆ ನಮ್ಮ ಅಣ್ಣನ ಜೊತೆ ನಮ್ಮ ಲಾಗನ್ನು ಹಂಚ್ಕೊಂಡಿದ್ದು. ಮತ್ತೆ ಸಿಗೋಣ. ನಮಸ್ಕಾರ. ಏನು ಅನ್ನಿಸ್ತು?
ಅಂತ ದೊಡ್ಡ ಮೇರು ವ್ಯಕ್ತಿತ್ವ, ಮೇರು ಕಲಾವಿದರ ನಮ್ಮ ಲಾಗಲ್ಲಿ ನಮಗೆ ಸಂದರ್ಶನ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ವಿಶೇಷವಾಗಿ ಧನ್ಯವಾದ ತಮಗೆ ಹೇಳಬೇಕು ಮೇಡಮ್. ಯಾಕೆ ಅಂತಂದ್ರೆ ಈ ವ್ಲಾಗನ್ನು ಸೃಷ್ಟಿ ಮಾಡಿದ್ದೆ ನೀವು. ಇಂತಿಂಥ ದೊಡ್ಡವ್ರ ಜೊತೆ ನಾನು ಕೂತ್ಕೊಂಡು ಮಾತಾಡುವಂತ ಇಷ್ಟು ದಿವಸ ನಾನು ಇಬ್ಬರೇ ಮಾತಾಡ್ತಾ ಇದ್ವಿ. ಈಗೆಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ, ಕಲಾವಿದರ ಜೊತೆ ಮಾತಾಡುವಂತ ಅವಕಾಶ ತಾವು ಕಲ್ಪಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ. ಇಟ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ಬೋತ್. ಓಕೆ, ನಾನು ಅದನ್ನ ಒಂದ್ಸಲ ಹೇಳಿರ್ಬೋದು ಹಂಗ್ ಮಾಡೋಣ ಅಂತ ಹೇಳಿ, ಬಟ್ ವಿ ಬೋತ್ ಡಿಸೈಡೆಡ್ ಇಟ್ ಓಕೆ ವಿಲ್ ಗೋ ಹೆಡ್. ಸೊ ಅದರಲ್ಲಿ ನಮ್ಮ ಈ ಪರಿಚಯ ಕಾರ್ಯಕ್ರಮ ಏನಿದೆ, ಇದೊಂದು ಸ್ಪೆಷಲ್ ಎಪಿಸೋಡ್ಸ್ ಏನು ಬರ್ತಾ ಇದೆ, ಇಟ್ ಈಸ್ ವೆರಿ ಕ್ಲೋಸ್ ಟು ಬೋತ್ ಆಫ್ ಅಸ್. ಸೊ ತುಂಬ ಜನನ ಇನ್ನೂ ಮುಂದೆ ಸಂದರ್ಶನ ಮಾಡಬೇಕು. ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಯಕಾಶಿ ಅಣ್ಣ. ಆಲ್ ದ ಬೆಸ್ಟ್ ಟು ಯು. ಆರೋಗ್ಯ ಚೆನ್ನಾಗಿರಲಿ ಆ್ಯಂಡ್ ಎಂಜಾಯ್ ಅ ಲೈಫ್. ನಮಸ್ತೆ.